ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಗಂಡನ ಸ್ನೇಹಿತ ಮನೆಗೆ ಬಂದು ನನಗೆ ಒಂದ್ಸಾರಿ ತೋರಿಸು ಅಂತ ಕೇಳ್ದ. ಬೇಡ ಬೇಡ ಅಂದ್ರು ಬಲವಂತವಾಗಿ ನೋಡ್ದ. ನನ್ನ ಗಂಡನ ಸ್ನೇಹಿತ ನಮ್ಮ ಮನೆಗೆ ಬಂದ. ಒಂದು ಬಾರಿ ತೋರಿಸ್ಬಾರ್ದೆ ಪ್ಲೀಸ್ ಅಂತ ಅಂದ. ನಮ್ಮ ಯಜಮಾನ್ರು ಮನೆಯಲ್ಲಿ ಇಲ್ಲ, ಬೇಡ ಬೇಡ ಅಂತ ಇದ್ರು ಬಲವಂತವಾಗಿ ನೋಡ್ದ. ಅದನ್ನು ನೋಡಿ ಅವನ ಬಾಯಲ್ಲಿ ನೀರೂರ್ತು. ನನ್ನ ಗಂಡ ನೋಡಿದ್ರೆ ಚೆನ್ನಾಗಿರೋದಿಲ್ಲ, ಹೋಗು ಅಂತಂದೆ. ಆದರೂ ಸರಿ ಹೋಗದೆ ಬಲವಂತವಾಗಿ ನೋಡ್ದ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಈ ಕಥೆಯನ್ನ ನೀವು ಕೊನೆಯವರೆಗೂ ನೋಡಿ ತುಂಬಾ ಅಂದರೆ ತುಂಬ ಎಂಜಾಯ್ ಮಾಡ್ತೀರಿ. ಹಾಗೆ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ನನ್ನ ಹೆಸರು ಕಾವ್ಯ. ನಾನು ಹೌಸ್ ವೈಫ್, ಮನೆಯಲ್ಲೇ ಇರ್ತೇನೆ. ನನ್ನ ಗಂಡ ಕೆಲಸ ಮಾಡ್ತಾರೆ. ಅವರಿಗೆ ತುಂಬ ಜನ ಸ್ನೇಹಿತರಿದ್ದಾರೆ. ಆದರೆ ಒಬ್ಬ ಸ್ನೇಹಿತ ನಮಗೆ ತುಂಬ ಕ್ಲೋಸ್ ಆಗಿದ್ದಾನೆ. ನಮ್ಮೊಂದಿಗೆ ಫ್ಯಾಮಿಲಿ ಫ್ರೆಂಡ್ ಥರ ಇರ್ತಾನೆ. ಅವನ ಹೆಸರು ಪ್ರೀತಮ್. ತುಂಬ ಸಲ ನಮ್ಮ ಮನೆಗೆ ಬಂದಿದ್ದಾನೆ. ಆದರೆ ಒಂದು ದಿನ ನನ್ನ ಗಂಡ ಇಲ್ಲದೇ ಇದ್ದಾಗ ಮನೆಗೆ ಬಂದ. ಅವನು ಕೂಡ ನನ್ನ ಗಂಡನ ಜೊತೆಯಲ್ಲೇ ಕೆಲಸ ಮಾಡ್ತಾನೆ. ಆ ದಿನ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ರು. ಆದರೆ ಅವನು ಮಾತ್ರ ಕೆಲಸಕ್ಕೆ ರಜೆ ಹಾಕಿ ನಮ್ಮ ಮನೆಗೆ ಬಂದಿದ್ದ. ನಾನು ಕ್ಯಾಶುವಲ್ ಆಗಿ ಬಂದಿದ್ದಾನೆ ಬಿಡು ಅಂತ ಅನ್ಕೊಂಡೆ. ಆದರೆ ಹೀಗೆ ಮಾಡ್ತಾನೆ ಅಂಥೇಳಿ ನಾನು ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ, ನಾನು ಊಹಿಸಿರ್ಲಿಲ್ಲ. ಯಾಕಂದ್ರೆ ಪ್ರೀತಮ್ ನನಗೆ ತುಂಬ ಕಾಲದಿಂದ ಗೊತ್ತು. ಆದ್ರಿಂದ ನನಗೆ ಏನೂ ಅನ್ಸಿರ್ಲಿಲ್ಲ. ಇಂಥವನು ಅಲ್ಲ ಅಂತ ನಾನು ನಂಬಿದ್ದೆ. ಆದರೆ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ. ನಾನು ಮನೆಯಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದೆ. ನಮ್ಮವರನ್ನ ನಾನು ಆಫೀಸಿಗೆ ಕಳಿಸಿ ಅರ್ಧ ಗಂಟೆ ಆಗ್ತಾ ಇತ್ತು. ಡೋರ್ ಹತ್ರ ಬಂದ ಪ್ರೀತಮ್. ನಾನು ಒಳಗಡೆ ಇದ್ದೆ. ಹಾಗೆ ನನ್ನ ಕೆಲಸದಲ್ಲಿ ನಾನಿದ್ದಾಗ ಒಂದು ಕಾಲಿಂಗ್ ಬೆಲ್ ಮೊಳಗಿತು. ಅಬ್ಬಾ, ಈಗ ಯಾರಾಗಿರ್ತಾರೆ ಅಂತ ನಾನು ಅನ್ಕೊಂಡೆ. ಅವನೆಲ್ಲ ಪಕ್ಕಕ್ಕಿಟ್ಟು ಒಳಗಿಂದ ಹೊರಗೆ ಬಂದು ಬಾಗಿಲನ್ನ ಓಪನ್ ಮಾಡಿದೆ. ಓಪನ್ ಮಾಡಿ ನೋಡೋಷ್ಟರಲ್ಲಿ ಹೊರಗಡೆ ಪ್ರೀತಮ್ ನನಗೆ ಪರಿಚಯ ಮುಂಚೆ ಇರೋದ್ರಿಂದ ಪ್ರೀತಮ್ ಬಾ ಒಳಗಡೆ ಅಂತಂದೆ. ನಾನು ಪ್ರೀತಮ್ನನ್ನ ಹೆಸರಿಟ್ಟೇ ಕರಿತೀನಿ. ಅದರಿಂದ ಅವನನ್ನ ಪ್ರೀತಮ್ ಒಳಗಡೆ ಬಾ ಅಂತ ಕರೆದೆ. ಪ್ರೀತಮ್ ಒಳಗಡೆ ಬಂದು ಕೂತ್ಕೊಂಡ. ಬಾ ಪ್ರೀತಮ್ ಕೂತ್ಕೊಂಡೆ. ಒಳಗಡೆ ಬಂದು ಕೂತ. ಇರು ಪ್ರೀತಮ್, ಈಗಲೇ ಬರ್ತೇನೆ ಅಂಥೇಳಿ, ಎಲ್ಲ ಕೆಲಸವ ಅಲ್ಲೇ ಇದೆ ಅಂಥೇಳಿ ನಾನು ಒಳಗಡೆ ಹೋದೆ. ಅವನು ಆ ಕಡೆ ಕೂತು ಪೇಪರನ್ನ ನೋಡ್ತಾ ಇದ್ದ. ಪ್ರೀತಮ್ ನನಗೆ ಒಳಗಿನ ಕೆಲಸ ಕಂಪ್ಲೀಟ್ ಆಗೋವರೆಗೂ ಪಾಪ ಹೊರಗಡೆ ಒಬ್ಬನೇ ಕೂತಿದ್ದ. ನನ್ನ ಕೆಲಸ ಅರ್ಧಂಬರ್ಧ ಅಲ್ಲೇ ಬಿಟ್ಟಿದ್ದೆ. ನಾನು ಆ ಕೆಲಸವನ್ನ ಕಂಪ್ಲೀಟ್ ಮಾಡಿಕೊಂಡು ಹೊರಗೆ ಬರೋಷ್ಟರಲ್ಲಿ ಸುಮಾರು ಒಂದು 15 ನಿಮಿಷ ಆಯಿತು. ಹಾಲ್ಗೆ ಬಂದು, ಅಯ್ಯೋ ಪ್ರೀತಮ್, ನೀನೊಬ್ಬನೇ ಇಲ್ಲಿ ಕೂರಿಸಿ ನಾನು ಕೆಲಸದಲ್ಲಿ ಮುಳುಗಿ ಹೋಗ್ಬಿಟ್ಟೆ ಅಂತಂದೆ. ಆಗ ಪ್ರೀತಮ್, ಪರವಾಗಿಲ್ಲ ಕಾವ್ಯ, ಕೆಲಸ ಇರೋ ಟೈಮ್ನಲ್ಲೇ ನಾನು ಬಂದೆ ಅಂತ ಅಂದ. ಹೌದು, ಇಷ್ಟಕ್ಕೂ ನೀನು ಕೆಲಸಕ್ಕೆ ಹೋಗ್ಲಿಲ್ವಾ ಇವತ್ತು ಅಂತ ಕೇಳ್ದೆ. ಯಾಕಂದ್ರೆ ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗಿದ್ರು. ಇಲ್ಲ, ಈ ದಿನ ನಾನು ರಜೆ ಹಾಕ್ಕೊಂಡಿದ್ದೇನೆ, ಅದಕ್ಕೆ ಹಾಗೆ ನಿನ್ನನ್ನು ಮಾತನಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ ಕಾವ್ಯ ಅಂತ ಅಂದ. ದೊಡ್ಡಿದ್ ಜೋಕಪ್ಪ ಇದು ಅಂತ ನಾನು ನಗ್ತಾ ಇದ್ದೀನಿ ನೋಡು ಅಂತಂತಂದೆ. ಅವನೊಂದ, ಇಲ್ಲ ನಾನು ಜೋಕ್ ಮಾಡ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ನಿನಗೆ ಜೋಕ್ ಮಾಡ್ತಾ ಇರೋ ಥರ ಅನ್ನಿಸ್ತಾ ಇದೆಯಾ ಕಾವ್ಯ ಅಂತಂದ. ಮತ್ತೆ ಇಲ್ಲದಿದ್ರೆ ನಿನ್ನನ್ನು ಮಾತಾಡಿಸ್ಬೇಕು ಅಂತ ಬಂದೆ ಅಂತೀಯಲ್ಲ ಅಂತ ಕೆಲಸ ನನ್ನ ಹತ್ರ ಏನಿದೆ? ಹೌದು, ಆಗಲೇ ಟಿಫಿನ್ ಮಾಡಿ ಮನೆಯಲ್ಲೇ ಕೂತ್ರೆ ಬೋರ್ ಹೊಡಿಯುತ್ತೆ ಅಂಥೇಳಿ ನಾನು ಬಂದೆ ಅಂತಂದ. ಇಲ್ಲದಿದ್ರೆ ಇನ್ನು ಎಲ್ಗಾರ ಹೋಗ್ತಾ ಇದ್ದೆ ಅಲ್ವಾ, ನಿನ್ನನ್ನು ಮಾತಾಡಿಸ್ಬೇಕು ಅಂತ ಇಷ್ಟೊಂದು ದೂರ ಬಂದೆ ಅಂತ ಅಂದ. ನಿನ್ನ ಗಂಡ ಡ್ಯೂಟಿಗೆ ಹೋದಂತಿದ್ದಾರೆ ಅಲ್ವಾ? ಅವ್ನು ನನಗೆ ಹೋಗ್ಬೇಕಾದ್ರೆ ಫೋನ್ ಮಾಡ್ದ, ಬರ್ತಾ ಇದ್ಯಾ ಅಂತ. ಇಲ್ಲ, ನಾನು ಈ ದಿನ ರಜೆ ಹಾಕ್ಕೊಂಡಿದ್ದೇನೆ ಅಂತ. ಯಾಕಂದ್ರೆ ಬೇರೆ ಕೆಲಸ ಇದೆ ಅಂತ ನಾನು ನಿನ್ನ ಗಂಡನಿಗೆ ಹೇಳ್ದೆ ಅಂತ. ನನಗೂ ಹೇಳ ಅವ್ರದ್ದು ಕೆಲ್ಸವಾ ಅಂತ ಕೇಳ್ದ. ನಿನ್ನ ಗಂಡ ಹಾಗೆ ಕೇಳಿದ ತಕ್ಷಣ ಎಲ್ಲವನ್ನೂ ಹೇಳ್ಬಿಡ್ತಾರ? ನಿನಗೆ ನನಗೆ ಕೆಲವೊಂದು ಸೀಕ್ರೆಟ್ಸ್ ಇರುತ್ತೆ ಕಣೋ ಅಂತ ಹೇಳ್ದೆ. ಪ್ರೀತಮ್ ಅವನ ಮಾತನ್ನ ಕೇಳಿ ನಾನು ಸ್ವಲ್ಪ ನಕ್ಕೆ. ಸರಿ ಬಿಡು, ನಿಮ್ಮ ಗೆಳೆಯರ ಹರಟೆ ನನಗೆ ಯಾಕೆ,
ನಿಮ್ಮಿಬ್ಬರ ಸೀಕ್ರೆಟ್ಸ್ ನನಗೆ ಯಾಕೆ ಬಿಡು ಅಂತ ಹೇಳ್ದೆ. ಆಗ ಪ್ರೀತಮ್ ಕೂಡ ಸರಿ ಬಿಡು, ಆದರೆ ನೀನು ಆಗಲೇ ಒಳಗಡೆ ಏನು ಮಾಡ್ತಾ ಇದ್ದೆ, ಅಷ್ಟೊಂದು ಬ್ಯುಸಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೆ ಕಾವ್ಯ ಅಂತಂದ. ಅವ್ರು ಹೋಗಿದ್ದು ಈಗ ತಾನೆ ಅಲ್ವಾ, ಇನ್ನೂ ತುಂಬ ಕೆಲಸಗಳಿದ್ದಾವೆ, ಇನ್ನು ಮನೆ ಕೆಲಸಗಳು ಮುಗುದಿಲ್ಲ ಅಂತ ಹೇಳ್ದೆ. ಮತ್ತೆ ಈಗಲೇ ಕಂಪ್ಲೀಟ್ ಮಾಡ್ಕೊಂಡಿದ್ಯಾ ಅಲ್ವಾ ಅಂತಂದ. ಎಲ್ಲ ಕೆಲಸ ಮುಗಿಸ್ಕೊಂಡಿದ್ಯಾ ಅಲ್ವಾ ಅಂತಂದ. ಇನ್ನೂ ಇದ್ದಾವೆ, ಆದರೆ ನೀನು ಬಂದಿಯಲ್ಲ ಅದಕ್ಕೆ ಅವುಗಳನ್ನು ಪೋಸ್ಟ್ಪಾನ್ ಮಾಡ್ಕೊಂಡೆ, ಇಲ್ದಿದ್ರೆ ನೀನು ಹೊರಟು ಹೋಗ್ತೀಯಲ್ವಾ ಅಂತ. ಪರವಾಗಿಲ್ಲ ಕಾವ್ಯ, ನೀನು ಮಾಡ್ಕೊಳ್ತೇನೆ ಅಂದರೆ ಮಾಡ್ಕೋ, ನೀನು ಮಾಡ್ಕೊಳ್ತೇನೆ ಅಂದರೆ ನಾನು ಹೀಗೆ ಕೂತಿರ್ತೇನೆ, ನೀನೆಲ್ಲ ಕೆಲಸವನ್ನು ಮುಗಿಸ್ಕೋ ಅಂತ ಹೇಳ್ದ ಅವನು. ಆಮೇಲೆ ಮಾಡ್ಕೊಳ್ತೀನಿ ಬಿಡೋ, ಈಗಾಗಲೇ ನಿನ್ನನ್ನು 15 ನಿಮಿಷಗಳ ಕಾಲ ಒಬ್ಬನನ್ನೇ ಕೂರಿಸ್ಬಿಟ್ಟಿದ್ದೀನಿ, ನೀನು ಒಬ್ಬನೇ ಕೂತಿದ್ದೆ, ನೀನು ಕೂಡ ಫೀಲ್ ಆಗ್ತೀಯಾ ಅಂಥೇಳಿ ನಾನು ಬಂದೆ ಅಂತ ಹೇಳ್ದೆ. ಅಂದರೆ ನಾನು ಫೀಲ್ ಆಗ್ತೀನಿ ಅಂತ ಮಾತ್ರ ನೀನು ಒಳಗಡೆ ಬಂದೆ, ಅಂದರೆ ಒಳಗಡೆಯಿಂದ ಬಂದೆ ಅಂದರ್ಥ ಅಂತಂದ. ಸರಿ ಬಿಡು, ನಿನ್ನ ಮಾತುಗಳಿಗೆ ಏನಂತೆ, ಇರು ನಾನು ಈಗಲೇ ಬರ್ತೇನೆ, ಒಳಗಡೆ ಹೋಗಿ ಕಾಫಿ ತರ್ತೇನೆ, ಓಕೆನಾ ಅಂತಂದೆ. ಆಗ ಅವನು ಓಕೆ ನನಗೆ ಕಾಫಿ ಅಂದರೆ ಬಹಳ ಇಷ್ಟ, ತುಂಬ ಇಷ್ಟ ಕಾಫಿ ಅಂದರೆ ಅಲ್ವಾ, ತಗೊಂಡು ಬಾ ಅಂತ ಅಂದ. ನಾನು ಒಳಗಡೆ ಹೋಗಿ ಹಾಲನ್ನು ಬಿಸಿ ಮಾಡಿಕೊಂಡು ಕಾಫಿ ಕಲಿಸ್ಕೊಂಡು ತಗೊಂಡು ಹಾಲ್ಗೆ ಬಂದೆ. ಈ ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಪೂರ್ತಿ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇಬ್ರು ಎದುರು ಬುದ್ರು ಸೋಫಾ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಾ ತುಂಬ ಹೊತ್ತು ಮಾತನಾಡ್ಕೊಂಡ್ವಿ. ಆಗ ಮತ್ತೆ ಶುರುವಾಯ್ತು ನೋಡಿ ಅಸಲಿ ಕತೆ. ಮಾತಾಡ್ತಾ ನನ್ನನ್ನು ಏನೋ ಕೇಳಬೇಕು ಅಂತಂದ. ಹೇಳು ಪ್ರೀತಮ್ ಅಂತಂದೆ ನಾನು. ನಾನು ಕೇಳಿದ್ಮೇಲೆ ನೀನು ಇಲ್ಲ ಅನ್ಬಾರ್ದು ಕಾವ್ಯ ಅಂತಂದ. ಸರಿ, ಮೊದಲು ಹೇಳು, ಇಲ್ಲ ಅನ್ಬೇಕಾ, ಹೌದನ್ಬೇಕಾ ಅಥವಾ ಓಕೆ ಅಂತ ಹೇಳ್ಬೇಕಾ ಅಂತ ಅನ್ನೋದನ್ನು ನಾನು ಆಮೇಲೆ ಡಿಸೈಡ್ ಮಾಡ್ತೇನೆ, ನೀನು ಮೊದಲು ಏನನ್ನ ನೋಡಬೇಕು ಹೇಳು ಅಂದೆ. ಮೊದಲು ನೀನಂತೂ ಏನು ಕೇಳಬೇಕು ಅಂದ್ಕೊಂಡಿದ್ಯೋ ಅದನ್ನು ನನ್ನನ್ನು ನೇರವಾಗಿ ಕೇಳು, ತಪ್ಪೇ ಇಲ್ಲ, ಯು ಕ್ಯಾನ್ ಆಸ್ಕ್ ಎನಿಥಿಂಗ್ ಟು ಮೀ ಅಂತ ಹೇಳ್ದೆ. ಆಗ ಅವನು ಮುಜುಗರ ಪಡ್ತಾ ಇದ್ದ. ಪ್ರೀತಮ್ಗೆ ಇನ್ನೂ ಮದುವೆ ಆಗಿರಲಿಲ್ಲ. ಅವನಿಗೆ ಮದುವೆ ಮಾಡಬೇಕು ಅಂಥೇಳಿ ಪ್ರೀತಮ್ನ ಪೋಷಕರು, ಅವರ ಪೇರೆಂಟ್ಸು ತುಂಬ ಹಂಬಲಿಸ್ತಾ ಇದ್ರು. ಪ್ರೀತಮ್ಗೆ ಕೂಡ ಮದುವೆ ಮಾಡ್ಕೊಳ್ಬೇಕು ಅನ್ನೋ ಹಂಬಲ ಹೆಚ್ಚಾಗಿಯೇ ಇತ್ತು. ನಮ್ಮ ಮದುವೆಯಾಗಿ 3 ವರ್ಷ ಆಗಿತ್ತು. ಅಂದಿನಿಂದ ನೋಡ್ತಾ ಇದ್ದಾರೆ. ಪ್ರೀತಮ್ಗೆ ಮದುವೆ ಮಾಡಬೇಕು ಅಂದರೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಅದೇ ಸಮಯದಲ್ಲಿ ಪ್ರೀತಮ್ ನನ್ನನ್ನು ಕೇಳ್ತೇನೆ ಅಂದಿದ್ದು ಏನಂತ ಗೊತ್ತಾ, ಕಾವ್ಯ ಒಂದು ಬಾರಿ ಪ್ಲೀಸ್ ಅದನ್ನು ತೋರಿಸ್ತೀಯಾ, ನನಗೆ ನೋಡಬೇಕು, ತುಂಬ ಆಸೆಯಾಗಿದೆ ಅಂತ ಅಂದ. ಅದು ಅಂದರೆ ಏನು ಪ್ರೀತಮ್, ಏನು ತೋರಿಸ್ಬೇಕು ಅಂತ ಗಟ್ಟಿಯಾಗಿ ಕೇಳಿದೆ ನಾನು. ಅದೇ ಇಷ್ಟರವರೆಗೆ ನಾನು ನೋಡಿಲ್ವಲ್ಲ, ಅದನ್ನು ಒಂದೇ ಒಂದು ಬಾರಿ ಪ್ಲೀಸ್ ತೋರಿಸು. ಏನು ಪ್ರೀತಮ್, ಹುಚ್ಚಾಗಿದ್ಯಾ ನಿಂಗೆ, ಹುಚ್ಚಿಡ್ತಿದ್ಯಾ ನಿನಗೆ ಅಂದೆ. ಅದೇನು ಕಾವ್ಯ, ಆಗಲೇ ಹೇಳಿದ್ನೆಲ್ಲ ನೀನು ಇಲ್ಲ ಅನ್ಬಾರ್ದು ಅಂತ, ಮತ್ತೆ ಹೀಗೆ ಮಾತಾಡ್ತಾ ಇದೆಯಾ ಅಂದ. ಮೊದಲು ನೀನು ಕೋಪ ಮಾಡ್ಕೊಳ್ಳೋದನ್ನ ನಿಲ್ಲಿಸು, ನಾನು ಕೇಳಿದ ವಿಷಯ ನೋಡು ಕಾವ್ಯ. ಪ್ರೀತಮ್ ಮುಂಚೆ ಹೇಳ್ತಾ ಇದ್ದೀನಿ, ನೀನು ಸ್ವಲ್ಪ ಹೊತ್ತು ಇರ್ತೇನೆ ಅಂತಂದರೆ ಇರು ಇಲ್ಲಿ, ಆದರೆ ಇಂಥ ಹುಚ್ಚುಚ್ಚು ವಿಚಾರಗಳನ್ನು ನನ್ನನ್ನು ಕೇಳಿ ಇರುಸು ಮುರುಸು ಮಾಡಬೇಡ ಅಂತಂದೆ. ಅದೇನು ಕಾವ್ಯ ಹಾಗಂತ್ಯಾ, ಒಂದೇ ಬಾರಿ ತೋರಿಸು ನೋಡೋಗ್ಬಿಡ್ತೇನೆ ಅಂತಂದ. ನಾನು ಏನನ್ನೋ ತೋರಿಸೋದಿಲ್ಲ, ನೀನು ಬಾಯಿಯನ್ನು ಮುಚ್ಕೊಂಡು ಇರು ಫಸ್ಟು ಅಂದೆ. ಆದರೂ ಕೇಳ್ದೇನೆ ನನ್ನನ್ನು ಬಲವಂತ ಮಾಡ್ತಾನೇ ಇದ್ದ. ಅವನು ಎಷ್ಟು ಬಲವಂತ ಮಾಡಿದ್ರೂ ನಾನು ತೋರಿಸೋದಿಲ್ಲ ಅಂಥೇಳಿ ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ. ಅಯ್ಯೋ, ನನಗಿರುವ ಈ ಸಣ್ಣ ಕೋರಿಕೆಯನ್ನು ಕೂಡ ತೀರಿಸಲಾರ್ದಿಯಾ ಕಾವ್ಯ? ಇಷ್ಟೇನಾ ನನ್ನ ಮೇಲೆ ಇರೋ ನಂಬಿಕೆ, ಪ್ರೀತಿ, ನನ್ನ ಮೇಲೆ ಇರೋ ರೆಸ್ಪೆಕ್ಟ್, ನನ್ನ ಮೇಲೆ ಇರೋ ಫ್ರೆಂಡ್ಶಿಪ್, ಇಷ್ಟೇನಾ? ತೋರಿಸೋದಿಲ್ವಾ? ನಾನು ನಿನ್ನ ಗಂಡ ಇದ್ದಾಗ, ಅವನು ಇರುವಾಗ ನಿನ್ನನ್ನು ಏನೂ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ನೀನು ತೋರಿಸ್ತೀಯಾ ಅನ್ನೋ ಆಸೆಯಿಂದ ಕೆಲಸಕ್ಕೆ ರಜೆ ಹಾಕ್ಕೊಂಡು ಮತ್ತೆ ಬಂದಿದ್ದೀನಿ. ಆದರೂ ನೀನು ಹೀಗೆ ಹಠ ಮಾಡ್ತಾ ಇದ್ಯಾ, ಎಷ್ಟು ಕೇಳಿದ್ರೂ ತೋರಿಸ್ತಾ ಇಲ್ಲ ಅಂತ ಹಠ ಮಾಡ್ತಾ ಇದ್ಯಾ. ಯಾರು ಇಲ್ದಿದ್ರಾಗ ಮಾತ್ರ ಸಾಧ್ಯವಾಗುತ್ತೆ ಅಂತ ಅಲ್ವಾ, ಅದಕ್ಕೆ ನಾನು ಬಂದೆ ಅಂದ. ಅಂದರೆ ನೀನು ಬೇಕಂತಲೇ ಪಕ್ಕ ಪ್ಲಾನ್ ಮಾಡಿಕೊಂಡು ನನ್ನ ಹತ್ರ ಬಂದಿದ್ಯಾ ಅಂದರ್ಥ. ಇದು ಏನು ಚೆನ್ನಾಗಿಲ್ಲ ಪ್ರೀತಮ್, ದಯವಿಟ್ಟು ಇನ್ನೇನು ಮಾತಾಡಬೇಡ, ನೀನು ನನಗೆ ಏನು ಹೇಳಬೇಡ.
ನನಗೆ ತುಂಬ ಕೆಲಸ ಇದೆ ಅಂಥೇಳಿ ನಾನು ಒಳಗಡೆ ಹೋಗ್ಬಿಟ್ಟೆ. ಅದೇನ್ ಕಾವ್ಯ ಹಾಗೆ ಮಾತಾಡ್ದೆ ಹೋಗ್ತಾ ಇದ್ಯಾ ಅಂತ ನನ್ನ ಹಿಂದೆನೇ ಬಂದ ಅವನು. ಪ್ಲೀಸ್ ತೋರಿಸು ಒಂದೇ ಒಂದ್ಸಾರಿ ಅಂಥೇಳಿ ನನ್ನ ಕೈಯನ್ನು ಹಿಡಿದುಕೊಂಡು ಬೆಡ್ರೂಮ್ಗೆ ಎಳೆದುಕೊಂಡು ಹೋದ. ಬಿಡು ಬಿಡು ಅಂತ ಎಷ್ಟೇ ಕೇಳಿಕೊಂಡ್ರು ಪ್ರೀತಮ್ ನನ್ನ ಕೈಯನ್ನು ಗಟ್ಟಿಯಾಗಿ ಎಳೆದುಕೊಂಡು ಬಿಡದೆ ಬೆಡ್ರೂಮ್ಗೆ ಕರೆದುಕೊಂಡು ಹೋದ. ಅಷ್ಟಕ್ಕೆ ಸುಮ್ಮನಾದೆ ಅಂದರೆ ಸುಮ್ಮನಾಗಲಿಲ್ಲ. ಬೆಡ್ ಮೇಲೆ ನನ್ನನ್ನು ಕೂರಿಸ್ದ. ಅವನು ನನ್ನ ಕಾಲುಗಳ ಹತ್ತಿರ ಕೆಳಗೆ ಕೂತ್ಕೊಂಡ. ನಾನು ಆಗ ನೈಟಿಯಲ್ಲಿ ಇದ್ದೆ. ನಾನಿನ್ನ ಸ್ನಾನ ಮಾಡಿರಲಿಲ್ಲ. ಈಗ ತೋರಿಸು ಅಂದ. ನಿನ್ನ ಗಂಡ ಇಲ್ಲವಲ್ಲ, ತೋರಿಸಿದ್ರೆ ಏನಾಗತ್ತೆ, ನಿನಗೇನಾದರೂ ತೊಂದರೆನಾ? ನಾನು ಒಬ್ಬನೇ ಅಲ್ವಾ ಇರೋದು ಅನ್ನುತ್ತಾ ನನ್ನನ್ನು ಇಕ್ಕಟ್ಟಿಗೆ ಸಿಲಿಸಿದ. ಎಷ್ಟು ಬೇಡ್ಕೊಂಡ್ರು ನಾನು ಇಲ್ಲ ಅಂದಿದ್ದಕ್ಕೆ ಪ್ರೀತಮ್ ತೋರಿಸ್ತೀಯಾ ಅಥವಾ ನಾನೇ ನೋಡ್ಲಾ ಅಂತಂದ. ಏನು ನೀನು ನೋಡ್ತೀಯಾ? ಏನು ಮಾಡ್ತಾ ಇದೆಯಾ? ಏನು ಕೇಳ್ತಾ ಇದೆಯಾ? ನಿನಗೆ ಅರ್ಥ ಆಗ್ತಾ ಇದೆಯಾ ಪ್ರೀತಮ್ ಅಂತ ಹೇಳ್ದೆ. ಯಾಕೀಗೆ ನನ್ನ ಗಂಧ ಇಲ್ಲದೆ ಇದ್ದಾಗ ಬಂದು ನನ್ನನ್ನು ತೊಂದರೆ ಮಾಡ್ತಾ ಇದೆಯಾ? ಮುಂಚಿನ ಥರ ಇಲ್ಲ ನೀನು ಮುಂಚೆ ಯಾವತ್ತೂ ಇಂಥದ್ದನ್ನು ಏನೂ ಕೇಳಿಲ್ಲ ಅಲ್ವಾ ಅಂತಂದೆ. ಅದೇನು ಕಾವ್ಯ ಹಾಗಂತ್ಯಾ? ನಾನು ಈ ವಿಷಯದ ಬಗ್ಗೆನೇ ಹೇಳ್ತಾ ಇದ್ದೇನೆ ಅಲ್ವಾ? ಇದರಲ್ಲಿ ನಿನ್ನನ್ನು ತೊಂದರೆ ಮಾಡೋದೇನಿದೆ? ತೊಂದರೆ ಮಾಡೋದಲ್ಲಂದ್ರೆ ಇನ್ನೇನು ಪ್ರೀತಮ್? ಪ್ಲೀಸ್ ಬೇಡ ಬೇಡ ಅಂದರೆ ನೀನು ತೋರಿಸೋದಿಲ್ಲ ಬಿಡು ಅಂಥೇಳಿ ಬಲವಂತವಾಗಿ ಅದನ್ನು ಓಪನ್ ಮಾಡಿ ಮೇಲೆತ್ತಿ ನೋಡಿಬಿಟ್ಟ. ನನಗೆ ತುಂಬ ಕೋಪ ಬಂತು. ಆದರೂ ಸರಿ ಅವನನ್ನು ನೋಡ್ಬೇಕಂದುಕೊಂಡಿದ್ದನ್ನು ನೋಡ್ಬಿಟ್ಟ. ಒಟ್ಟಿನಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಿದೆ ಅಲ್ವಾ ಪ್ರೀತಮ್? ಆಗ ಮತ್ತೆ ಇಷ್ಟು ದಿನ ಕಾಯಬೇಕು ಕಾವ್ಯ, ಯಾವತ್ತು ನಿಂದು ಅಂದ್ಕೊಳ್ತಾ ಇದ್ದೆ ನಿನ್ನ ಹತ್ರ ನಾನು ಅವನಿಲ್ದೇ ಇದ್ದಾಗ ಬರಬೇಕು, ನಿನ್ನನ್ನು ತೋರಿಸು ಅಂತ ಕೇಳಬೇಕು, ನೋಡಬೇಕು ಅಂತೇಳಿ. ಆದರೆ ಈ ದಿನ ನೆರವೇರಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಾವ್ಯ. ಇಷ್ಟು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ. ಇಲ್ಲದೇ ಇದ್ದರೆ ಯಾವಾಗಲೂ ನೋಡ್ತಾ ಇದ್ದೆ ಅಂತ ಹೇಳ್ದ. ನಿನಗೆ ಅಷ್ಟೊಂದು ಚೆನ್ನಾಗಿ ಇಷ್ಟವಾಯ್ತಾ ಪ್ರೀತಮ್ ಅಂತ ಹೇಳ್ದೆ. ಹೌದು ಕಾವ್ಯ, ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿಷ್ಟ ಆಯಿತು. ಇಷ್ಟು ದಿನ ನನಗೆ ತೋರಿಸದೆ ಬಚ್ಚಿಟ್ಟಿದ್ದೆ ಅಂತಂದ. ನೀನು ನೀನು ತೋರಿಸ್ತೀಯೋ ಏನೋ ಅಂದ್ಕೊಂಡ್ರೆ ನೀನು ತೋರಿಸದೇ ಇದ್ದಕ್ಕೆ ನಾನೇ ನೋಡಬೇಕಾದ ಪರಿಸ್ಥಿತಿ ಬಂತು. ಅದು ಕೂಡ ಬಲವಂತವಾಗಿ ಹೇಗಾದರೂ ನಾನು ನೋಡಬೇಕು ಅಂತ ಅಂದ್ಕೊಂಡೆ. ನೋಡಿದೆ, ತುಂಬ ಚೆನ್ನಾಗಿದೆ. ನಾನಂತೂ ತುಂಬ ತುಂಬ ಹ್ಯಾಪಿಯಾಗಿದ್ದೇನೆ. ನೀನು ತೋರಿಸಿದ್ದಕ್ಕೆ ಅಲ್ಲ, ನನ್ನಷ್ಟಕ್ಕೆ ನಾನು ನಿನ್ನನ್ನು ಬಲವಂತ ಮಾಡಿ ನೋಡಿದ್ದಕ್ಕೆ ಹ್ಯಾಪಿಯಾಗಿ ಫೀಲ್ ಆಗ್ತಾ ಇದ್ದೇನೆ ಅಂತಂದ. ಇಷ್ಟಕ್ಕೂ ಏನು ಮಾಡೋಣ ಅಂತ ಕೇಳಿದೆ. ನೀನು ಹೇಳಬೇಕು, ನೀನೇ ಮಾಡಬೇಕು, ಇನ್ನೇನು ಮಾಡಿದ್ರು ನನ್ನ ಬಗ್ಗೆ ನಿನಗೆ ಗೊತ್ತು, ನಾನು ನಿನಗೆ ಏನೂ ಹೇಳೋ ಅವಶ್ಯಕತೆ ಇಲ್ಲ ಅಂತಂದ. ಇಷ್ಟು ದಿನ ನೀನು ನೋಡುವ ಮುಂಚೆ ಓಕೆ, ಆದರೆ ಈಗ ನೀನು ನೋಡಿದ್ಯಾ, ನಿನಗೆ ತುಂಬ ಇಷ್ಟವಾಗಿದೆ ಕೂಡ. ಈಗ ನಾನು ನಿನ್ನನ್ನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬೇಡ ಅಂತಲೂ ಹೇಳೋಕ್ಕಾಗಲ್ಲ. ನಿನಗೆ ಅದು ದಕ್ಕುವಂತೆ ಮಾಡ್ತೇನೆ, ಟೈಮ್ ನೋಡಿ ಹೇಳ್ತೇನೆ ಅಂಥೇಳಿ ತಕ್ಷಣ ಪ್ರೀತಮ್ ತುಂಬ ಹ್ಯಾಪಿಯಾಗಿ ಫೀಲ್ ಆದ. ಥ್ಯಾಂಕ್ ಯು ಕಾವ್ಯ, ಇಷ್ಟೊಂದು ಬೇಗ ಒಪ್ಪಿಕೊಳ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನು ಅವನು ಕೆಲಸಕ್ಕೆ ಹೋಗಲಿ, ಅದು ನಿನ್ನದೇ ಖಂಡಿತ ಅಂದೆ. ನೀನು ನನಗೆ ಫೋನ್ ಮಾಡಿ ಮತ್ತೆ ಹೇಳಬೇಕು, ನಾನು ಕಾಯ್ತಾ ಇರ್ತೇನೆ ನಿನ್ನ ಫೋನ್ಗಾಗಿ, ನಿನ್ನ ಮಾತಿಗಾಗಿ, ನಿನ್ನ ಕರೆಗಾಗಿ ಅಂಥೇಳಿ ಹೋಗ್ತೀನಿ ಕಾವ್ಯ ಅಂತ ಹೊರಟು ಹೋದ. ಆಗ ನಾನು ಸರಿ ಪ್ರೀತಮ್ ನೀನು ಹೋಗು, ನಾನು ನಿನಗೆ ಫೋನ್ ಮಾಡ್ತೇನೆ ಸರಿನಾ ಅಂತ ಹೇಳಿದೆ. ಆಮೇಲೆ ಟೈಮ್ ನೋಡಿ ನಮ್ಮವರು ಆಫೀಸ್ಗೆ ಹೋದ ನಂತರ ಒಂದು ದಿನ ಪ್ರೀತಮ್ಗೆ ಫೋನ್ ಮಾಡಿದೆ. ಅವತ್ತು ನಾನು ಒಬ್ಬಳೇ ಇದ್ದೆ. ಪ್ರೀತಮ್, ನೀನು ಅಂದ್ಕೊಂಡಿದ್ದು ಓಕೆ ಮಾಡಿದ್ದೀನಿ, ಇನ್ನು ನಿನ್ನ ಮನಸ್ಸಿಗೆ ಬಂದಂತೆ ಹಬ್ಬ ಮಾಡ್ಕೊಂಬಿಡು, ಅವರು ಮನೆಯಲ್ಲಿಲ್ಲ. ನೀನು ಓಕೆ ಮಾಡಿದೆ ಅಂದರೆ ಇನ್ನು ನನಗೆ ನಿಜವಾಗಿಯೂ ಹಬ್ಬವೇ ಕಾವ್ಯ, ಮತ್ತೆ ಯಾವಾಗ ಭೇಟಿಯಾಗೋದು ಅಂತ ಹೇಳ್ದ ಫೋನಲ್ಲಿ. ಈ ದಿನಾನೇ ಮಧ್ಯಾಹ್ನ ನಮ್ಮ ಮನೆಗೆ ಬಾ ಅಂತ ಹೇಳಿದೆ. 30 ನಿಮಿಷಗಳಲ್ಲಿ ಆಫೀಸ್ನಿಂದ ನಮ್ಮ ಮನೆಗೆ ಓಡ್ ಬಂದ ಅವನು. ಅಬ್ಬಾ ಪ್ರೀತಮ್, ಇಷ್ಟೊಂದು ಹಸಿವಿದೆ, ಫೋನ್ ಮಾಡಿದ ತಕ್ಷಣ ಬಂದುಬಿಟ್ಟೆ ಅಂತಂದೆ. ಮತ್ತೆ ಅಪರೂಪಕ್ಕೆ ನೀನು ಫೋನ್ ಮಾಡಿ ಓಕೆ ಬೇಗ ಬಾ ಅಂತಂದ್ರೆ ಬಾರ್ದೆ ಹೀಗೆ ಇರ್ತೇನಾ? ನಾನು ಕಾಯ್ತಾ ಇದ್ದೀನಿ ಅಂದ. ಸರಿ ಬಿಡು, ಇಷ್ಟೇನಾ ಅಥವಾ ಏನಾದರೂ ಇದೆಯಾ? ಅಷ್ಟೇ ಅಂತಂದ. ಮತ್ತೆ ನನಗೆ ನೇರವಾಗಿ ತೋರಿಸ್ತೇನೆ ಅಂದ್ಯಲ್ಲ, ತೋರಿಸು. ನಿನಗೆ ಹತ್ತಿರ ಹೆಚ್ಚಾಗಿದೆ ಪ್ರೀತಮ್, ತಾಳ್ಮೆ ಇರಲಿ ಅಂದೆ. ಇಲ್ಲ, ಇನ್ನು ನಾನು ತಾಳ್ಮೆಯಿಂದ ಇರ್ಲಾರೆ, ಖಂಡಿತ ತೋರಿಸ್ಲೇಬೇಕು, ಬೇಗ ತೋರಿಸು ಕಾವ್ಯ ಅಂತ ಹೇಳಿ ನನ್ನನ್ನು ಪರಿಪರಿಯಾಗಿ ಬೇಡ್ಕೊಂಡ ಅವನು. ನಾನು ಅವ್ನು ಬೇಡ್ಕೊಳ್ತಾನೆ ಅಂತ ಅನ್ಕೊಂಡಿರಲಿಲ್ಲ. ಆಗ ನಿನ್ನನ್ನು ಇನ್ನೂ ಕಾಡಿಸಲಾದೆ, ಆದರೆ ನಿನ್ನ ಹಸಿವನ್ನು ತಡೆಯೋದಕ್ಕೆ ತೋರಿಸ್ತೇನೆ ಅಂಥೇಳಿ ಅವನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋದೆ. ಒಳಗಡೆ ಹೋದ ತಕ್ಷಣ ತೋರಿಸಿದೆ. ಅದು ನೋಡಿದ ಪ್ರೀತಮ್ನ ಮುಖ ಬೆಳಗ್ಬಿಟ್ಟಿತು. ಆಹಾ, ಎಷ್ಟೊಂದು ಸುಂದರವಾಗಿದೆ,
ಇದು ನಿಜಕ್ಕೂ ತುಂಬಾ ಸುಂದರವಾಗಿದೆ. ಥ್ಯಾಂಕ್ ಯು ಕಾವ್ಯ ಅಂತಂದ. ನಾನು ಲೈಫ್ನಲ್ಲಿ ಮರೆಯಲಾಗದ ದಿನ ಇದು. ನಿಜಕ್ಕೂ ಇಷ್ಟು ಅಂದವನ್ನ ಇದೇ ಮೊದಲ ಬಾರಿಗೆ ನಿನ್ನನ್ನು ನೋಡೋದು ಅಂತಂದ. ಇಂತಹ ಒಂದು ದಿನ ಬರುತ್ತೆ ಅಂತೇಳಿ ಕೂಡ ನಾನು ಊಹಿಸಿರ್ಲಿಲ್ಲ ಕಾವ್ಯ. ಆದರೆ ಅದು ನಿನ್ನಿಂದಾನೇ ಬಂತು, ನಿನ್ನಿಂದಾನೇ ನೋಡೋದಕ್ಕೆ ಸಾಧ್ಯ ಆಯ್ತು ಅಂತೇಳಿ ಎಮೋಷನಲ್ ಆಗ್ಬಿಟ್ಟ. ಪ್ರೀತಮ್, ಓಕೆ ಪರವಾಗಿಲ್ಲ ಬಿಡು, ನೀನ್ ನನಗೆ ಬೇಕಾದವನು, ಅದಕ್ಕೆ ತೋರಿಸ್ದೆ, ಇಲ್ಲದೇ ಇದ್ರೆ ನಾನು ನಿನಗೆ ಯಾಕೆ ತೋರಿಸ್ತಾ ಇದ್ದೆ ಅಂತಂದೆ. ನೀನು ನನ್ನ ಗಂಡನ ಪ್ರಾಣ ಸ್ನೇಹಿತ, ಕ್ಲೋಸ್ ಫ್ರೆಂಡ್. ಇನ್ನು ನಿನ್ನ ಬಗ್ಗೆ ಅಲ್ಲದೆ ಇನ್ನಾರ ಬಗ್ಗೆ ನಾನು ಕೇರ್ ತೆಗೆದುಕೊಳ್ತೇನೆ ಅಂತಂದೆ. ಆತ ಕಡೆಯಿಂದ ಒಂದು ವಾಯ್ಸ್ ಬಂತು, ನೀವೇ ಮಾತಾಡ್ಕೊಳ್ತೀರಾ, ನನ್ನೊಂದಿಗೆ ಏನಾದರೂ ಮಾತಾಡೋದಿದ್ಯಾ ಅಂಥೇಳಿ. ಅಯ್ಯೋ ಹಾಗೇನಿಲ್ಲ, ನೀವು ಮಾತಾಡ್ತಾ ಇರಿ ಅಂಥೇಳಿ ನಾನು ಹೊರಗಡೆ ಬಂದೆ. ಇಷ್ಟಕ್ಕೂ ಒಳಗಡೆ ಇನ್ನೊಬ್ರು ಯಾರಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ? ಹೌದು, ನನ್ನ ಫ್ರೆಂಡ್ ಯಶಸ್ವಿನಿ. ಪ್ರೀತಮ್ ನನ್ನನ್ನು ಆ ದಿನ ನಮ್ಮ ಮನೆಗೆ ಬಂದು ಫೋರ್ಸ್ ಮಾಡಿದ ವಿಷಯ ಕೂಡ ಅದೇ. ತೋರಿಸು ಅಂಥೇಳಿ ಕೇಳಿದ ವಿಷಯ ಕೂಡ ಅದೇ. ಒಂದು ದಿನ ಎಲ್ಲರೂ ಇದ್ದಾಗ ನನಗೆ ಒಬ್ಬ ಕ್ಲೋಸ್ ಫ್ರೆಂಡ್ ಇದ್ದಾಳೆ, ಅವಳಿಗೆ ಕೂಡ ಇನ್ನು ಮದುವೆ ಆಗಿಲ್ಲ ಅನ್ನೋ ವಿಷಯವನ್ನ ಅವಳೊಂದಿಗೆ ನಾನು ಹೇಳಿದ್ದೆ. ಆ ವಿಷಯವನ್ನ ಚೆನ್ನಾಗಿ ನೆನಪಿಟ್ಟುಕೊಂಡ ಪ್ರೀತಮ್ ನನ್ನ ಗಂಡನ ಮುಂದೆ ಕೇಳಿದ್ರೆ ಚೆನ್ನಾಗಿರೋದಿಲ್ಲ ಅಂಥೇಳಿ ಅವನು ರಜೆ ಹಾಕ್ಕೊಂಡು ನನ್ನ ಪತಿ ಕೆಲಸಕ್ಕೆ ಹೋದ ನಂತರ ಬಂದ. ಆ ರೂಮಲ್ಲಿ ಇಬ್ಬರೇ ಇದ್ರು, ಬೆಡ್ರೂಮಲ್ಲಿ. ತೋರಿಸು ಅಂತೇಳಿ ನನ್ನನ್ನು ತೊಂದರೆ ಪಡಿಸಿ ನಾನು ಇನ್ನೇನೋ ಅಂದುಕೊಳ್ಳುವಂತೆ ಮಾಡಿದ್ದ. ಸ್ವಲ್ಪ ಸಮಯದವರೆಗೂ ನನಗೆ ಅರ್ಥವಾಗಿರಲಿಲ್ಲ ಅವನು ಏನು ಕೇಳ್ತಾ ಇದ್ದಾನೆ ಅಂಥೇಳಿ. ಆದರೆ ತಾನಾಗಿಯೇ ಬಲವಂತವಾಗಿ ನೋಡುವವರೆಗೂ ನನಗೂ ತಿಳಿದಿರಲಿಲ್ಲ. ನಾನು ತೋರಿಸೋದಿಲ್ಲ ಅಂತಂದ್ರೂ ಬೇರೆಯಾಗಿ ಅರ್ಥ ಮಾಡ್ಕೊಂಡ ಅವನು ಬಲವಂತವಾಗಿ ನೋಡ್ದ. ಬೀರು ಓಪನ್ ಮಾಡಿ ಅದನ್ನ ಮೇಲೆ ಎತ್ತಿ ಮತ್ತೆ ನೋಡ್ದ. ಅದೇ ಅಲ್ಮಾರಿ ಡೋರ್ ಮೇಲೆತ್ತಿ ಅದರಲ್ಲಿರುವ ಫೋಟೋ ಆಲ್ಬಮ್ ತೆಗೆದು ನೋಡಿದ್ದ. ಅದನ್ನ ಅಂದೆ, ಅಷ್ಟು ಚೆನ್ನಾಗಿ ಇಷ್ಟವಾಯ್ತಾ ಅಂಥೇಳಿ. ಆ ಫೋಟೋ ನೋಡಿದ ತಕ್ಷಣ ಪ್ರೀತಮ್ಗೆ ಯಶಸ್ವಿನಿ ತುಂಬಾ ಇಷ್ಟವಾಯ್ತು. ಹೇಗಾದ್ರೂ ನೀನೇ ಓಕೆ ಮಾಡಿಸ್ಬೇಕು ಅಂಥೇಳಿ ರಿಕ್ವೆಸ್ಟ್ ಮಾಡಿ ಆ ದಿನ ಹೊರಟು ಹೋದ. ನಾನು ಖಂಡಿತ ಓಕೆ ಮಾಡ್ತೇನೆ ಅಂತೇಳಿ ಒಂದು ದಿನ ನನ್ನ ಫ್ರೆಂಡ್ ಜೊತೆ ಮಾತನಾಡಿದೆ. ಅವಳು ಕೂಡ ಒಪ್ಪಿಕೊಳ್ಳೋದ್ರಿಂದ ಮನೆಗೆ ಕರೆದಿದ್ದೆ. ಆದ್ದರಿಂದ ಪ್ರೀತಮ್ಗೆ ಫೋನ್ ಮಾಡಿ ತೋರಿಸ್ತೇನೆ ಬಾ ಅಂದ ತಕ್ಷಣ ಅವನು ಓಡೋಡಿ ನಮ್ಮ ಮನೆಗೆ ಬಂದ್ಬಿಟ್ಟ. ಹಾಗೆ ನೋಡೋದಕ್ಕೆ ಬಂದ ಪ್ರೀತಮ್ ಬೆಡ್ರೂಮ್ನಲ್ಲಿ ಇಬ್ಬರು ತುಂಬಾ ಹೊತ್ತು ಯಶಸ್ವಿಯೊಂದಿಗೆ ಮಾತನಾಡಿಕೊಂಡ. ಒಬ್ಬರ ಬಗ್ಗೆ ಒಬ್ಬರು ಚೆನ್ನಾಗಿ ತಿಳಿದುಕೊಂಡ್ರು, ಮನಸ್ಸು ಬಿಚ್ಚಿ ಮಾತಾಡಿದ್ರು, ಒಬ್ಬರ ವಿಷಯಗಳನ್ನ ಒಬ್ಬರ ಶೇರ್ ಮಾಡಿಕೊಂಡ್ರು. ಅದೇ ದಿನ ಸಾಯಂಕಾಲ ರಾತ್ರಿ ನಡೆದಿದ್ದನ್ನೆಲ್ಲ ನನ್ನ ಗಂಡನೊಂದಿಗೆ ಹೇಳಿದೆ. ಹೀಗೆ ನನ್ನ ಫ್ರೆಂಡನ್ನ ಪ್ರೀತಮ್ ಇಷ್ಟಪಟ್ಟಿದ್ದಾನೆ. ಅವಳೊಂದಿಗೆ ನಾನು ಮಾತಾಡಿ ಓಕೆ ಮಾಡಿಸ್ದೆ. ಇನ್ನು ಮುಂದಿರೋದು ಅವರ ಮದುವೆ. ಇದೆಲ್ಲ ಓಕೆ ಆದ್ರೆ ನಿನಗೆ ಹೇಳಬೇಕು ಅಂತ ಅನ್ಕೊಂಡೆ, ಅದಕ್ಕೆ ಹೇಳಿಲ್ಲ ಅಂಥೇಳಿ ನನ್ನ ಗಂಡನಿಗೆ ಹೇಳಿದೆ. ಅವರು ಕೂಡ ವೆರಿ ಗುಡ್, ಅವನಿಗೂ ಒಳ್ಳೇದು ಮಾಡಿದೆ, ಇನ್ನು ಅವನನ್ನ ಒಂದು ಮನೆ ಅಂತ ನಾನಾಗೇಂದ್ರ ಸಂಸಾರಸ್ಥನಾಗ ಮಾಡಿದೆ ಅಂತ ಹೇಳಿದ್ರು. ಹಾಗೆ ಪ್ರೀತಮ್ ನನ್ನ ಹತ್ತಿರ ಬಂದು ಬಲವಂತವಾಗಿ ಬೇಡ ಅಂದ್ರು ತೋರಿಸು ಅಂದಂದ. ಅವನು ನೋಡ್ಬೇಕು ಅಂತ ಅನ್ಕೊಂಡಿದ್ದನ್ನ ಸಾಧಿಸಿದ, ಮದುವೆ ಮಾಡಿಕೊಂಡು ಒಬ್ಬ ಸಂಸಾರಸ್ಥನಾದ. ಪ್ರೀತಮ್ ನಾನು ಮಾಡಿದ ಕೆಲಸಕ್ಕೆ ನನ್ನೊಂದಿಗೆ ಯಾವಾಗಲೂ ಕೃತಜ್ಞತೆಯಿಂದಲೇ ಇರ್ತಾನೆ. ಈ ವಿಡಿಯೋವರೆಗೂ ಕೊನೆಯವರೆಗೂ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.